ರಾಜಗೌಡ್ರೆ, ಈಗ ಈ ಬೆಗುಸರಾಯಿಂದ ಒಂದು ಕಡೆ ಹೋರಾಟವನ್ನು ಶುರು ಮಾಡಿದ್ದಾರೆ. ಅದೇನದು ವೈಟ್ ಟಿ ಶರ್ಟ್ ಚಳವಳಿ ಆರಂಭ. ಎಲೆಕ್ಷನ್ ಬಂದಾಗ್ಲೇ ಈ ನಿರುದ್ಯೋಗದ ಬಗ್ಗೆ ಎಲ್ಲ ರಾಹುಲ್ ಗಾಂಧಿಗೆ ನೆನಪಾಗೋದಾ? ವಕ್ಫ್ 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 ಅಂತ ಜೋರಾಗಿ ಹೇಳ್ತಾ ಇದ್ರು. ಸದನದಲ್ಲೆಲ್ಲ ಅದು ಅಂಗೀಕಾರ ಆಗಿದೆ. ಏನು ವಕ್ಫು? ನಿಮ್ದು ವಿರೋಧ ಇದ್ದರೆ ಯಾಕೆ ವಿರೋಧ? ನೀವು ಯಾಕೆ ಸುಮ್ಮನೆ ಇದ್ರಿ? ಯಾಕೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ದೊಡ್ಡ ಮಟ್ಟದಲ್ಲಿ ವಕ್ಫ್ ಬಗ್ಗೆ ಮಾತಾಡಲಿಲ್ಲ? ಎಲೆಕ್ಷನ್ ಟೈಮ್ಗೆ ಆಯಾ ರಾಜ್ಯಗಳಿಗೆ ಏನು ಬೇಕೋ ಅದನ್ನು ಹೇಳ್ಕೊಂಡು ತಿರುಗಾಡೋದೇ ಕೆಲಸನ. ಏನಪ್ಪ ವಕ್ಫು? ನಿಮ್ಮ ವಿರೋಧ ಇದ್ರೆ ಏನಕ್ಕೆ ವಿರೋಧ? ಈಗ ನೋಡಿ, ಯಾರಾದರೂ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ ಕಾಯ್ತಾ ಇದ್ರೆ ನೀವು? ಈಗ ರಾಹುಲ್ ಗಾಂಧಿಯವರು ಅವರು ಕೂಡ ಒಂದು ಚಳುವಳಿ ಮಾಡ್ತಾವ್ರೆ ಬಿಹಾರಲ್ಲಿ. ಯಾಕಂದರೆ ಅಲ್ಲಿನ ಜನ ವಲಸೆ ಹೋಗ್ತಾ ಇದ್ದಾರೆ, ತುಂಬ ಜನ ಯುವಕರು. ಅವ್ರಿಗೆ ಉದ್ಯೋಗ ಬೇಕು. ಬಿಹಾರ ಬಿಡಿ, ಇಡೀ ರಾಷ್ಟ್ರದಲ್ಲಿ 40% ಯುವಕರು, ಅಂದರೆ 20ರಿಂದ 24 ವಯೋಮಾನದ 40% ಯುವಕರು ನಿರುದ್ಯೋಗಿಗಳಾಗಿದ್ದಾರೆ. ಇದು ಯಾರ್ದು ಡೇಟಾ? ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ, CIM ಇದು ರಿಪೋರ್ಟ್. ಅದರೊಳಗೆ ಸುಮಾರು ಗ್ರಾಜ್ಯುಯೇಟ್ಸು 48% ಗ್ರಾಜ್ಯುಯೇಟ್ಸು ಸ್ಕಿಲ್ ಕೊರತೆಯಿಂದ ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಅವ್ರಿಗೆ ಮ್ಯಾಚ್ ಆಗ್ತಾ ಇಲ್ಲ ಅವರ ಕೆಲಸಕ್ಕೂ. 3% ಕಡಿಮೆ ಹೇಳ್ಬಿಟ್ರೆ ಇರಲಿ, ಹೇಳಿ 51%. ನನಗೆ ಸಿಕ್ಕಿದ ಮಾಹಿತಿ 48% ಹೇಳಿದೆ, ಕಡಿಮೆ ಇರ್ಬೋದು, 3 ಹೇಳಿರ್ಬೋದು. IIT ಬಾಂಬೆ 38% ಗ್ರಾಜ್ಯುಯೇಟ್ಸು, ಹೊಸ ಡೇಟಾ ಇದು 23-24. 38% IIT ಪಾಸ್ ಆಗಿ ಆಚೆ ಬಂದಂಥವರು ನಿರುದ್ಯೋಗಿಗಳಾಗಿದ್ದಾರೆ. ಇದು ದೇಶದ ವಾಸ್ತವ. ಇವ್ರೇನೇ ಹೇಳ್ಬೋದು, ಕರ್ನಾಟಕ, ಗುಜರಾತ್ ಬಿಟ್ಟು, ಮಹಾರಾಷ್ಟ್ರ ಬಿಟ್ಟು, ತಮಿಳುನಾಡು ಬಿಟ್ಟು, 4 ರಾಜ್ಯಗಳು ಬಿಟ್ಟು ಎಲ್ಲಾದರೂ ಜಾಬ್ ಕ್ರಿಯೇಷನ್ ಆಗ್ತದೆ. ಗುಜರಾತಲ್ಲಿ ಅವರೇ ಇರ್ಬೋದು, ತೊಂದರೆ ಇಲ್ಲ, ನನಗೇನಿಲ್ಲ. ಮಹಾರಾಷ್ಟ್ರದಲ್ಲಿ ಅವರೇ ಇರ್ಬೋದು. ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ ಬಿಟ್ಟು ಇಡೀ ದೇಶದಲ್ಲಿ ಎಲ್ಲರೂ ಜಾಬ್ ಕ್ರಿಯೇಷನ್ ಆಗ್ತಾ ಇದೆಯಾ? ಎಲ್ಲರೂ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಈಗ ನಾವು ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮೀಟ್ ಅಂತ ಮಾಡಿದ್ವಿ. ಎಲ್ಲ ಸರ್ಕಾರನೂ ಮಾಡಿದ್ದಾರೆ. ಅದಕ್ಕೆ 10 ಲಕ್ಷ ಕೋಟಿ ರೂಪಾಯಿ, 10.5 ಲಕ್ಷ ಕೋಟಿ ರೂಪಾಯಿ ಪ್ರಪೋಸಲ್ ಬಂದು ಮುಂದಿನ 4 ವರ್ಷಗಳಲ್ಲಿ ಅಥವಾ ಪೇಪರ್ ಮೇಲೆ ಅಂತ ಹೇಳ್ತಾರೆ ನಟರಾಜಗೌಡ್ರೆ. ಯಡಿಯೂರಪ್ಪನವ್ರ ಕಾಲದಲ್ಲಿ, ಎಲ್ಲಾರ ಕಾಲದಲ್ಲಿ ನೋಡ್ಬಿಡಿ, ಪೇಪರ್ ಮೇಲೆ ಕಳೆದ 1.5 ವರ್ಷಗಳಲ್ಲಿ ಏನು ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಬಂದಿದೆಯಲ್ಲ, ಇನ್ನು 5 ವರ್ಷಗಳಲ್ಲಿ ಕರ್ನಾಟಕದ ಕನ್ನಡಿಗರಿಗೇನೆ 10 ಲಕ್ಷ ಉದ್ಯೋಗಗಳು. ಈಗ ಫಾರ್ಮಲ್ ಜಾಬ್ಸ್ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟು. ಇನ್ಫಾರ್ಮಲ್ ಎಕನಾಮಿ ಅಂತ ಹೇಳ್ಬಿಟ್ಟು ಇನ್ಫಾರ್ಮಲ್ ಜಾಬ್ಸು ದೇಶದಲ್ಲಿ 80% ಯುವಕರು ಇನ್ಫಾರ್ಮಲ್ ಜಾಬ್ಸಲ್ಲಿದ್ದಾರೆ. ಅವ್ರಿಗೆ ಭದ್ರತೆ ಇಲ್ಲ, ಜೀವನದ ಭದ್ರತೆ ಇಲ್ಲ, ಉದ್ಯೋಗದ ಭದ್ರತೆ ಇಲ್ಲ, ಆದಾಯದ ಖಾತ್ರಿ ಇಲ್ಲ, ಸಾಮಾಜಿಕ ಭದ್ರತೆ ಯೋಜನೆಗಳಿಲ್ಲ ಅವ್ರಿಗೆ. ಆ ಥರ ಕಷ್ಟದಲ್ಲಿದ್ದಾರೆ 80% ಯುವಕರು. ಈ ಸರ್ಕಾರ ಏನು ಮಾಡಿದೆ? ಕೇವಲ 17 ಲಕ್ಷ ಕೋಟಿ ರೂಪಾಯಿ ಸರ್ಕಾರ 10 ವರ್ಷಗಳಲ್ಲಿ 17 ಲಕ್ಷ ಕೋಟಿ ರೂಪಾಯಿ ಅತ್ಯಂತ ದೊಡ್ಡ ಶ್ರೀಮಂತರ ಉದ್ಯಮಿಗಳ ಸಾಲ ಮನ್ನಾ ಮಾಡಿದೆ. ಅದನ್ನೇ ಕೆಲಸ ಮಾಡಿರೋದು ಇವರು. ಈಗ ನಮ್ಮಲ್ಲಿ ಎಕ್ಸೈಸ್ ಡ್ಯೂಟಿ ಹಾಕ್ತಾರೆ, ಅತ್ಯಂತ ಹೆಚ್ಚಾಗಿ ಕಲೆಕ್ಷನ್ ಆಗುತ್ತೆ. ವಾರ್ಷಿಕವಾಗಿ 4 ಲಕ್ಷ ಕೋಟಿ ರೂಪಾಯಿ ಬರೀ ಎಕ್ಸೈಸ್ ಡ್ಯೂಟಿಯಿಂದ ಕಲೆಕ್ಷನ್ ಆಗ್ತದೆ ಕೇಂದ್ರ ಸರ್ಕಾರಕ್ಕೆ. 10 ವರ್ಷಗಳಲ್ಲಿ ಸುಮಾರು 25-30 ಲಕ್ಷ ಕೋಟಿ ರೂಪಾಯಿ ಸಂಗ್ರಹ ಮಾಡ್ಕೊಂಡಿದ್ದಾರೆ. ಎಲ್ಲಿದೆ ಉದ್ಯೋಗ ಸೃಷ್ಟಿ? ಕೇಂದ್ರ ಸರ್ಕಾರ GST ಹಾಕಿದೆ, ಪ್ರತಿಯೊಂದ್ರ ಮೇಲೆ GST. ಮಕ್ಕಳು ತಿಂದ ಬಿಸ್ಕೆಟಿಂದ ಹಿಡಿದು, ಹಾಲಿಂದ ಹಿಡಿದು ಎಲ್ಲ 18% ಬಂದ್ಬಿಡ್ತು. ಪ್ಯಾಕೆಟ್ ಏನಾರ ಮಾಡ್ಕೊಳ್ಳಿ, ನೀವು ಪ್ಯಾಕೆಟ್ ಮಾಡಿ ತರಕಾರಿ ಮಾರಿದ್ರು ಕೂಡ ಅದಕ್ಕೆ GSTನೇ. ಹಂಗೆ ಬಿಡಿ ತೊಗೊಂಡ್ರೆ ಓಕೆ, ಪ್ಯಾಕೆಟ್ ಮಾಡಿ ಸರ್ಕಾರದಲ್ಲಿ 18% GST ಆ ಥರ ಬಂದ್ಬಿಟ್ಟಿದೆ. ಸೊ ಜನಸಾಮಾನ್ಯರಿಗೆ ಹೊರೆ ಅಲ್ವಾ ಇದು? ಏನು ಸಹಾಯ ಮಾಡ್ದಂಗಾಯ್ತು ಕೇಂದ್ರ ಸರ್ಕಾರ? ಉದ್ಯೋಗ ಸೃಷ್ಟಿ ನಿಮ್ಮಲ್ಲಿಲ್ಲ. ಒಂದು ಯೋಜನೆ ನಾವು 2004ರಿಂದ 2014ರವರೆಗೆ ಉದ್ಯೋಗ ಖಾತ್ರಿ ಯೋಜನೆ ನಾವು ತಗೊಂಡ್ಬಂದದ್ದು, ಆಹಾರ ಭದ್ರತಾ ಯೋಜನೆ ನಾವು ತಗೊಂಡು ಬಂದಿದ್ದು, ಶಿಕ್ಷಣ ಹಕ್ಕು ನಾವು ತಗೊಂಡು ಬಂದದ್ದು. ಆದ್ರೆ ಇವ್ರೇನು ತಗೊಂಡು ಬಂದ್ರು? ಏನಾದ್ರು ಒಂದು ಯೋಜನೆ 10 ವರ್ಷಗಳಲ್ಲಿ ಏನಾದ್ರು ಗುರುತರವಾದ ಯೋಜನೆ ಅವ್ರು ಸ್ಟಾಪ್ ಮಾಡಿಲ್ವಲ್ಲ? ಆ ಯೋಜನೆಗಳನ್ನ ಟೀಕೆ ಮಾಡ್ತಾ ಇದ್ರು. ಆ ಯೋಜನೆಗಳನ್ನ, ಆಹಾರ ಭದ್ರತಾ ಯೋಜನೆಯನ್ನ, ಉದ್ಯೋಗ ಖಾತ್ರಿ ಯೋಜನೆಯನ್ನ, ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇದೆಯಲ್ಲ, ಅದನ್ನು ಟೀಕೆ ಮಾಡ್ತಾ ಇದ್ರು. ಆದ್ರೆ ಇವತ್ತು ಅದೇ ದೇಶವನ್ನ ಕಾಪಾಡೋದು. ಗ್ರಾಮೀಣ ಭಾರತದಲ್ಲಿ ಸುಮಾರು 45% ಜನತೆ, ಎಂಟೈರ್ ಇಂಡಿಯಾ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದೆ. ಅಗ್ರಿಕಲ್ಚರ್ ಏನಾದ್ರು ಇವರು ಬೆಂಬಲ ಬೆಲೆ ಕೊಟ್ಟು ಕಾನೂನು ಮಾಡಿದ್ರೆ, ಏನಾರು ಮಾಡಿದ್ರ? ಸ್ವಾಮಿನಾಥನ್ ವರದಿ ಇಂಪ್ಲಿಮೆಂಟ್ ಮಾಡಿದ್ರ? ನೋಡಿ, ಯಾವುದೇ ರಂಗ ತೆಗೆದುಕೊಳ್ಳಿ, ನೀವು ಶಿಕ್ಷಣ ಕೇಂದ್ರ ಸರ್ಕಾರ ವೈಫಲ್ಯ ಆಗಿದೆ, ನೀವು ಉದ್ಯೋಗ ಕೇಂದ್ರ ಸರ್ಕಾರ ಕ್ರಿಯೇಟ್ ಮಾಡಕ್ಕೆ ಸಾಧ್ಯ ಆಗಿಲ್ಲ, ನೀವು ಆದಾಯ ಯಾರ್ದಾರು ರೈತರ ಆದಾಯ ಹೆಚ್ಚಿಗೆ ಆಗಿದೆಯಾ? ಸಾಧ್ಯ ಆಗಿಲ್ಲ. 2020 ಎಲ್ಲರಿಗೂ ಮನೆಗಳು, 2022 ಎಲ್ಲರಿಗೂ ಮನೆಗಳು, ಪಕ್ಕಾ ಮನೆಗಳು. ಏನು ಮನೆಗಳು ಎಲ್ಲಿದೆ? ರೈತರ ಆದಾಯ ದ್ವಿಗುಣ ಆಗಿಬಿಡ್ತದೆ 2022 ಏನಾದ್ರು ಮಾಡಿದಾರ? ಯಾವುದೇ ಒಂದು ಯೋಜನೆ ಕೇಂದ್ರ ಸರ್ಕಾರ ನೋಡಿ, ಕೇವಲ ಚುನಾವಣೆಯನ್ನ ಜನಗಳಿಗೆ ಮರಳು ಮಾಡಿ, ಭಾಷಣಗಳನ್ನು ಬಿಗಿದು, ಸುಳ್ಳು ಬೋಳು ಹೇಳಿ
ಚುನಾವಣೆ ಮಾಡಿ ಗೆದ್ದಿರ್ಬೋದು. ಆ ಚುನಾವಣೆ ಮಾಡಿರೋದೇ ನೀವು ಅಭಿವೃದ್ಧಿ ಮೇಲಲ್ಲ ಚುನಾವಣೆಗಳು ಮಾಡಿರೋದು, ಗೆದ್ದು ಬಂದಿರ್ಬೋದು. ಆದರೆ ಇಡೀ ದೇಶ ಇಲ್ಲಾಂದ್ರೆ ಈ ಒಂದು ಎಕನಾಮಿ ನಮ್ದೇನಾದ್ರೆ 5 ಟ್ರಿಲಿಯನ್ ಹೇಳ್ತಾರಲ್ಲ, ಬಾಯಿ ಬಿಟ್ಟು ಹೇಳ್ತಾರಲ್ಲ, 5 ಟ್ರಿಲಿಯನ್ ನಿಜವಲ್ಲ ಆಗ್ತಿತ್ತೇನೋ. ಇವರ ವೈಫಲ್ಯದಿಂದ ಡಿಮಾನಿಟೇಷನ್ GST ಆಲ್ಟ್ ಇಂಪ್ಲಿಮೆಂಟೇಷನ್ ಇಂದ ಆರ್ಥಿಕತೆ ಹಿಂದಕ್ಕೋಯ್ತು. ಉದ್ಯೋಗ ಕಳ್ಕೊಂಡ್ರು 10 ವರ್ಷಗಳಲ್ಲಿ. ಫಾರ್ಮಲ್ ಎಕನಾಮಿನಲ್ಲಿ 1.5 ಕೋಟಿ ಜನ, 15 ಮಿಲಿಯನ್ ಜನ ಯುವಕರು ಉದ್ಯೋಗ ಕಳ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ. ಚರ್ಚೆ ಕಡೆ ಗಳಿಗೆಲ್ಲಿದ್ದೀವಿ ನಾವು. ಒಂದೇ ಒಂದು ಯತ್ನಾಳ್ ಎನ್ನುವ ಒಬ್ಬ ವ್ಯಕ್ತಿ ನಿಮ್ಮ ಇಡೀ ಪಾರ್ಟಿನ ಅಲ್ಲಾಡ್ಸಾಕ್ಬಿಟ್ರ ಈ 2 ವರ್ಷಗಳಲ್ಲಿ ಪ್ರತಿಪಕ್ಷವಾಗಿ ನಿಮ್ಮ ಅಸ್ತಿತ್ವವನ್ನೇ ಕ್ವಶನ್ ಮಾಡುವಂತಾಯ್ತಾ? ಅದು ನಿಮ್ಗೆ ಸರಿಯಾದಂಥ ದಾಳನೆ ಸಿಕ್ಲಿಲ್ವಾ? ಅವರೇ ದೊಡ್ಡ ತೊಡರುಗಾಲಾಗ್ಬಿಟ್ಟಿದ್ರ ನಿಮಗೆ ಅಂತ ನೋಡಿ. 2 ಇಯರ್ಸ್ ಏನು ಹೋರಾಟ ಮಾಡಿದ್ರಿ ನೀವು? ಎಲ್ಲಿಗೆ ಬಂದು ತಲುಪ್ತು? ಏನೂ ಇಲ್ಲ. ರಮಕ, ನಾನು ಆಗ್ಲೇ ಹೇಳಿದೆ, ದೊಡ್ಡ ಪಟ್ಟಿನೇ ಕೊಟ್ಟೆ. ನಮ್ಮ ವಿಜಯೇಂದ್ರ ಅವ್ರ ನೇತೃತ್ವದಲ್ಲಿ ಯಾವ್ಯಾವ ಹೋರಾಟಗಳಾಯ್ತು, ಯಾವ್ಯಾವ ಸ್ಕ್ಯಾಮ್ಸ್ ಈಚೆ ಬಂತು, ಏನೇನು ಕನ್ಕ್ಲೂಷನ್ ಆಯ್ತು ಅಂತಾನೆ ನೋಡಿದ್ವಿ. ನಾಗೇಂದ್ರ ಅವ್ರು ರಿಸೈನ್ ಮಾಡಿದ್ದು ನೋಡಿದ್ವಿ. ತಿರ್ಗಾ SC/STP ವಿಚಾರದಲ್ಲೂ ಅಷ್ಟೇ ಏನೇನು ಸರ್ಕಾರ ನಡ್ಕೊಂತಾನೆ ನೋಡಿದ್ವಿ. ಎಲ್ಲಾ ಹೋರಾಟಗಳನ್ನು ವಿಜಯೇಂದ್ರ ಅವ್ರ ನೇತೃತ್ವದಲ್ಲೇ ನಡೆದಿದ್ದು, ಅದೇ ಸಕ್ಸಸ್ ಆಗಿದ್ದು. ಇದನ್ನ ಕಂಡೂ ಸಹ ಯತ್ನಾಳ್ ಅವರು ಅವ್ರಿದು 3ನೇ ಬಾರಿ ಉಚ್ಚಾಟನೆ ಆಗ್ತಾ ಇರೋದು. ಅವ್ರ 1000 ಸಮಸ್ಯೆ ಇದ್ರೆ 4 ಗೋಡೆ ಮಧ್ಯೆ ಹೇಳ್ಬೇಕಾಗಿತ್ತು, ಡಿಸ್ಕಸ್ ಮಾಡ್ಬೇಕಾಗಿತ್ತು. ಬಟ್ ನೀವು ಪದೇ ಅದನ್ನೇ ಇನ್ನೊಂದು ಬಾರಿ ವಾಪಸ್ ಬರ್ಲು ಬರೋದಲ್ವಾ? ಅದೇ ಕಥೆಗಳನ್ನ ಹೇಳ್ಕೊಳ್ಳ. ನಾನು ಹೇಳೋದು ಅದೇ ಕಥೆಗಳಿಸಿ ದಿನನಿತ್ಯ ನೋಡಿ ಈ ತರ ಹೇಳಿಕೆಗಳು ಕೊಟ್ಕೊಂಡು ಹೋರಾಟ ಭ್ರಷ್ಟರು, ಯಡಿಯೂರಪ್ಪ ವಿರುದ್ಧ ಭ್ರಷ್ಟರು, ವಿಜಯೇಂದ್ರ ವಿರುದ್ಧ ಮಾಡ್ಬೇಕು ಅಂತ ಯತ್ನಾಳ್ರು ಮಾತಾಡಿದ್ರು. ಅಲ್ಲ, ಈಗ ಅವರು, ನಾನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಯತ್ನಾಳ್ರು ಅಡ್ಜಸ್ಟ್ಮೆಂಟ್ ರಾಜಕಾರಣದ ಬಗ್ಗೆ ಮಾತಾಡಿದ್ರು, ಆಮೇಲೆ ಫ್ಯಾಮಿಲಿ ಪೊಲಿಟಿಕ್ಸ್ ಬಗ್ಗೆ ಮಾತಾಡಿದ್ರು. ಅವ್ರು ಯಾರ ಜೊತೆ ಕುತ್ಕೊಂಡು ಇವತ್ತು ಫ್ಯಾಮಿಲಿ ಪೊಲಿಟಿಕ್ಸ್ ಬಗ್ಗೆ ಮಾತಾಡ್ತಾ ಇದಾರೆ? ಅವ್ರ ಜೊತೆ ಇರೋರು ಯಾರ್ಯಾರು? ಆ ಫ್ಯಾಮಿಲಿ ಪೊಲಿಟಿಕ್ಸ್ ಬಗ್ಗೆ ಮಾತಾಡ್ಲಿ. ಹಾಗಾದ್ರೆ ಯಾಕೆ ಮಾತಾಡಲ್ಲ? ಏನ್ ನೈತಿಕತೆ ಇದೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಅವ್ರಿಗೆ? ಆಯ್ತಪ್ಪ, ಹಾಗಾದ್ರೆ ಚಿಕ್ಕೋಡಿನಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ನಮ್ ಕ್ಯಾಂಡಿಡೇಟ್ ಸೋತ್ರಲ್ವಾ, ಅದಕ್ಕೇನ್ ಕಾರಣ ಅಂತ ಹೇಳ್ಬಿಡ್ಲಿ ನೋಡೋಣ. ಅದಕ್ಕೇನ್ ಕಾರಣ ಅಂತ ಹೇಳ್ಬಿಡ್ಲಿ ನೋಡೋಣ. ಅವರು ಗೊತ್ತಿಲ್ಲ ಅವ್ರಿಗೆ ಹಾಗಾದ್ರೆ ಅವರು. ಸೊ ಈ ರೀತಿಯಾಗಿ ಸುಮ್ನೆ ಗಾಳಿಲಿ ಗುಂಡೋಡ್ಕೊಂಡು ಏನೋ ಒಂದು ಹೇಳ್ಬೇಕು, ಡೇಂಜರ್ ಜಾಸ್ತಿನಾ ಪಾರ್ಟಿ ಆಚೆ ಇದ್ರೆ ಡೇಂಜರ್ ಜಾಸ್ತಿನಾ ಅಂತ? ಅಲ್ಲ, ಇಲ್ಲಿ ಡೇಂಜರ್ ಪ್ರಶ್ನೆನೇ ಇಲ್ಲ. ನಾನು ಹೇಳಿದ್ನಲ್ಲ, ಲಕ್ಷಾಂತರ ಕಾರ್ಯಕರ್ತರು ಕಟ್ಟಿರುವಂತ ಪಾರ್ಟಿ ನಮ್ದು. 70 ವರ್ಷ ಆಯ್ತು ಆಲ್ಮೋಸ್ಟ್, ಆಯ್ತಲ್ಲ, 70 ವರ್ಷದಿಂದ ಕಟ್ಟಿರುವಂತ ಪಾರ್ಟಿ ಇದು. ಸೊ ಇಲ್ಲಿ ಡಿಸಿಪ್ಲಿನ್ ಅನ್ನೋದೇ ಫಸ್ಟ್ ಪ್ರಿಯಾರಿಟಿ. ಯಾರಾದ್ರೂ ಸರಿ, ಸ್ಟೇಟ್ ಬಿಜೆಪಿಗೆ ಓನ್ ಆಗಿ ಬರೋ ಅವ್ರಿಗೆ ಲಾಂಗ್ ರೋಪ್ ಕೊಟ್ರು. ಲಾಂಗ್ ರೋಪ್ ಕೊಟ್ಟಿದ್ದು, ಕಡಿಮೆ ರೋಪ್ ಏನ್ ಕೊಟ್ಟಿಲ್ಲ ಅವ್ರಿಗೆ. ಲಾಂಗ್ ರೋಪ್ ಕೊಟ್ಟು ತಿದ್ಕೊಳ್ಳಿಲ್ಲ ಅಂದಾಗ ಈ ಕ್ರಮ ಕೈಗೊಂಡಿದ್ದು. ಅದಾದ್ಮೇಲೆ ನೀವು ಇದೇ ರೀತಿ ಹೇಳಿಕೆ ಕೊಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ನೀವು ಆಡೋ ಮಾತುಗೂ ನಿಮ್ ಜೊತೆ ಇರೋರ್ಗು ಒಂದಕ್ಕೊಂದು ಸಂಬಂಧನೇ ಇಲ್ಲ. ಹಾಗಾದ್ರೆ ನಿಲ್ಲಲ್ಲ ಇದು. ನಾಗಪುರ ಬಿಜೆಪಿ, ಕರ್ನಾಟಕ ಬಿಜೆಪಿ ಯುದ್ಧ ನಿಲ್ಲಲ್ಲ ಇದು. ಕಾಂಗ್ರೆಸ್ ಪ್ರಾಕ್ಸಿನಾ ಯತ್ನಾಳ್ರು? ಅದನ್ನಾದ್ರೂ ಹೇಳ್ರಿ. ಕಾಂಗ್ರೆಸ್ ಪ್ರಾಕ್ಸಿನಾ ಯತ್ನಾಳ್? ನಾಗಪುರ ಪ್ರಾಕ್ಸಿ. ನಾಗಪುರದವ್ರಿಗೆ ವಿಜೇಂದ್ರ ಕಂಡ್ರೆ ಆಗಲ್ಲ. ಬಿಜೆಪಿ ಯೂನಿಫಾರ್ಮ್ ಅಲ್ಲಿ ಇದ್ದ ಕಾಂಗ್ರೆಸ್ ನಾಗಪುರದವ್ರಿಗೆ ವಿಜೇಂದ್ರ ಕಂಡ್ರೆ ಆಗಲ್ಲ. ಅದಕ್ಕಾಗಿ ಹೋರಾಟ ಮಾಡಿಸ್ತಾ ಇದ್ದಾರೆ. ಸ್ಪಷ್ಟ ಡಿವೈಡ್ ಇದೆ. ನಾಗಪುರ ಭಾರತದ ಒಳಗಡೆ ಇದೆ. ಇಟಲಿ ಇದೆ ಗೊತ್ತಾ? ಇಟಲಿ ಹೊರ ದೇಶದ್ದು. ಇಟಲಿ ಇನ್ಫ್ಲೂಯೆನ್ಸ್ ರಾಜ್ಯ ದೇಶದ ಬಿರಿಯಾನಿ ತಿನ್ನಲ್ಲ. ಮೋದಿ ವೆಜಿಟೇರಿಯನ್.